ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೀರು ಪ್ರಸಾದ್ ಪ್ರೆಸ್ಲಾಟ್ ಎಕ್ಸಾಟಿಕ್ ಬರ್ಡ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನಿರೋವಂಥ ಜಾಗ ಬಂದು VR ಬರ್ಡ್ಸ್ ಫಾರ್ಮ್ ಅಂಥೇಳಿ. ಇದು ಲೊಕೇಶನ್ ಎಲ್ಲ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನಗೆ ತುಂಬ ಬೇಕಾದವರು, ತುಂಬ ಆತ್ಮೀಯರಾದಂಥ ವರುಣ್ ಅವರ ಫಾರ್ಮ್ ಇದು. ಈ ಫಾರ್ಮಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಆಮೇಲೆ ನಾವಿವತ್ತು ಒಂದು ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದು ಏನು ಅಂತಂದರೆ, ಒಂದು ವೃತ್ತಿ ಅಂತ ತೊಗೊಂಡಾಗ ಇವಾಗ ನಾರ್ಮಲಾಗಿ ನಾವು ಬೆಳಗ್ಗೆಯಿಂದ ಆಫೀಸ್ಗೆ ಹೋಗ್ತೀವಿ, ಬರ್ತೀವಿ, ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಒಂದು ಹಾಬಿ ಅಂತ ತೊಗೊಂಡಾಗ ನಾವು ಹಾಬಿನ ವೃತ್ತಿಯಾಗಿ ಕನ್ಸಿಡರ್ ಮಾಡ್ಬೋದಾ, ಈ ಬರ್ಡ್ಸ್ನ ನಾವು ಸಾಕಿ ಅದರಿಂದ ಏನಾದ್ರು ದುಡ್ಡು ಗಳಿಸ್ಬೋದಾ, ಇದ್ರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡೋಕ್ಕಿದೆ. ಆ್ಯಕ್ಚುಲಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ತಪ್ಪದೇ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿ. ಈಗ ಕಂಪ್ಲೀಟಾಗಿ ನಿಮಗೆ ಬರ್ಡ್ಸ್ ಫಾರ್ಮ್ನ ಒಂದು ಟೂರ್ನ ನಿಮಗೆ ತೋರಿಸ್ತೀನಿ. ಪೂರ್ತಿ ಬರ್ಡ್ ಫಾರ್ಮಲ್ಲಿ ಏನೇನಿದೆ, ಯಾವ್ಯಾವ ಬರ್ಡ್ಸ್ ಇದೆ, ಪ್ರತಿಯೊಂದು ನಾವು ನಿಮ್ಗೆ ನೋಡೋಣ. ಅದ್ರ ಬಗ್ಗೆ ವಿವರಗಳನ್ನ ಕೊಡ್ತೀನಿ. ಸೊ ಬನ್ನಿ ಸ್ನೇಹಿತರೆ, ಹೋಗೋಣ. VR ಬರ್ಡ್ಸ್ಗೆ ಫಸ್ಟ್ ಬಂದ ತಕ್ಷಣ ನನ್ನನ್ನು ವೆಲ್ಕಮ್ ಮಾಡಿದ್ದು ಈ ಬೊಬ್ಬು ಮತ್ತು ನನ್ನು ಅಂತ ಹೇಳಿ ಕ್ಯೂಟ್ ಆಗಿರುವಂಥ ಪಗ್ಮರಿಗಳು. ನೋಡಿ, ವರುಣ್ ಅವ್ರ ಡೆಡಿಕೇಶನ್ ಹೇಗೆ ನೋಡ್ಬೋದು ಅಂತಂದರೆ, ಎಷ್ಟೇ ಏಜ್ ಆದರೂ ಕೂಡ ನಮ್ಮಲ್ಲೇ ಇರಲಿ ಅದು ಅಂಥೇಳಿ ಪ್ರತಿಯೊಂದು ಪಕ್ಷಿಗಳನ್ನ, ಪ್ರಾಣಿಗಳನ್ನ ಅವರು ಸಾಕೊಂಡಿದ್ದಾರೆ. ಸ್ನೇಹಿತರೆ, ಆ್ಯಕ್ಚುಲಿ ನೀವೆಲ್ಲರೂ ನೋಡಿರೋ ಹಾಗೆ ಕಂಪ್ಲೀಟ್ ವೀಡಿಯೋನ ನಾನು ನಿಮಗೆ ಫಸ್ಟ್ ತೋರಿಸಿದೆ. ಆಲ್ಮೋಸ್ಟ್ 1 ನಿಮಿಷದ ವೀಡಿಯೋ ನಾನು ನಿಮಗೆ ತೋರಿಸಿದೆ. ಸೊ ಇಷ್ಟು ಬರ್ಡ್ಸು ಇವ್ರ ಫಾರ್ಮಲ್ಲಿದೆ. ಸೊ ಬಟ್ ಯೂಶ್ವಲಿ ಇವಾಗ ಏನು ಅಂತ ಹೇಳಿದ್ರೆ, ಲವ್ ಬರ್ಡ್ಸ್ ಅಂತ ನಾವು ಅಂದಾಗ ಯಾವುದೋ ಒಂದು ಪೆಟ್ ಶಾಪಲ್ಲಿ ನೋಡಿರ್ತೀರಾ, ಇಲ್ಲಿ ನೋಡಿರ್ತೀರಾ. ಲವ್ ಬರ್ಡ್ಸ್ ಅಂತಂದಾಗ ಲವ್ ಬರ್ಡ್ಸಲ್ಲಿ ಒಂದೇ ವೆರೈಟಿನಾ, ಇಲ್ಲ ಲವ್ ಬರ್ಡ್ಸ್ ಅಂತ ಹೇಳಿದ್ರೆ ಇಷ್ಟೇನಾ ಅನ್ನೋದು ತುಂಬ ಜನದ ಪ್ರಶ್ನೆ ಆಗಿರುತ್ತೆ. ಆ್ಯಕ್ಚುಲಿ ಅದರಲ್ಲೂ ಕೂಡ ತುಂಬ ಜಾತಿಗಳಿದೆ. ಲವ್ ಬರ್ಡ್ಸಲ್ಲೂ ಕೂಡ ತುಂಬ ಜಾತಿಗಳಿದೆ. ಅದನ್ನು ಈ VR ಬರ್ಡ್ಸ್ನ ಮಾಲೀಕರಾದಂಥ ವರುಣ್ ಅವ್ರ ಹತ್ರನೇ ನಾವು ಕೇಳೋಣ. ಸೊ ಅವರು ಇನ್ನೂ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ವರುಣ್, ಇವಾಗ ಆ್ಯಕ್ಚುಲಿ ಈಗ ನೋಡ್ತಿದ್ದೀವಿ ನಾವು ಬರ್ಡ್ಸ್ ಅಂತೇಳಿ. ಇದರಲ್ಲಿ ಇವಾಗ ನಾನು ಆ್ಯಸ್ ಎ ಕಸ್ಟಮರ್ ಆಗಿ ನೋಡಿದ್ರೆ ನನಗೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಲವ್ ಬರ್ಡ್ಸ್ ಅಂತ ಹೇಳಿದ್ರೆ ಓಕೆ ಇದು ಲವ್ ಬರ್ಡ್ಸು ಅಂತೇಳಿ. ಯಾಕಂದರೆ ಕಲರ್ಸ್ ಕಾಣಿಸುತ್ತೆ, ಚಿಕ್ಕ ಬರ್ಡ್ಸು ಲವ್ ಬರ್ಡ್ಸು ಅಂತ ನಾವಂತೀವಿ. ಯೂಶ್ವಲಿ ನಾವೆಲ್ಲರೂ ಗೊತ್ತಿರೋದು ಹಾಗೇನೆ. ಬಟ್ ಇದರಲ್ಲಿ ಎಷ್ಟೆಷ್ಟು ವೆರೈಟೀಸ್ ಇದೆ ಅಂತ ನೀವು ಹೇಳಿದ್ರಿ. ಅದೇನೇನು ವೆರೈಟೀಸ್ ಇದೆ ಅಂತ ನಮಗೆ ವ್ಯೂವರ್ಸ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸರ್, ಏನಂದರೆ ಲವ್ ಬರ್ಡ್ಸ್ ಬಂದ್ಬಿಟ್ಟು ಬಡ್ಜೀಸ್ ಅಂತ ಕರಿತೀವಿ ಮೇಯ್ನ್. ಸೊ ಬಡ್ಜೀಸ್ ಅಂದರೆ ಸುಮ್ಮನೆ ಎಲ್ಲ ಒಂದು ಲವ್ ಬರ್ಡ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಲವ್ ಬರ್ಡ್ಸಲ್ಲಿ ತುಂಬ ವೇರಿಯಂಟ್ ಇದೆ. ಇಲ್ಲಿ ನೋಡ್ಬೋದು ನೀವು, ಶೋ ಕ್ರಾಸ್ ಇದೆ, ಶೋಸ್ ಇದೆ, ಆಲ್ ಆ್ಯಂಡ್ ಶೋಸ್ ಇದೆ, ಹೆಲಿಕಾಪ್ಟರ್ಸ್ ಇದೆ, ನಂತರ ನಾರ್ಮಲ್ ಲುಟಿನೋಸ್ ಇದೆ, ಆಮೇಲೆ ಆಲ್ಬಿನೋಸ್ ಇದೆ. ಸೊ 4ರಿಂದ 5 ವೇರಿಯಂಟ್ ಇದೆ ಇಲ್ಲಿ. ಸೊ ಇವಾಗ ಇರೋ ಬಜ್ಜೀಸಲ್ಲೆಲ್ಲೂ ಕೆಲವೊಂದು ಬಜ್ಜೀಸೆಲ್ಲ ದೊಡ್ಡದಿದೆಯಲ್ಲ ನಿಮ್ಮ ಹತ್ರ, ಅದು ಯೂಶ್ವಲಿ ಯಾವ ಜಾತಿ ಅಂತ ಹೇಳ್ಬೋದು ಅದನ್ನು? ಸೊ ತೀರಾ ಲಾರ್ಜ್ ಸೈಜ್ ಇರೋದು ಹಾಲ್ ಆ್ಯಂಡ್ ಶೋ ಬಡ್ಜೀಸ್ ಅಂತ ಕರಿತೀವಿ. ಸೊ ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ಸೈಜಲ್ಲಿದೆ, ಅದನ್ನೆಲ್ಲ ಶೋ ಕ್ರಾಸ್ ಅಂತ ಕರಿತೀವಿ. ಸೊ ಅದಕ್ಕೆ ನೆಕ್ಸ್ಟ್ ಬಂದುಬಿಟ್ರೆ ಇಲ್ಲಿ ಸ್ವಲ್ಪ ವೇರಿಯಂಟ್ ಕಲರಲ್ಲಿ ನೋಡ್ಬೋದು ನೀವು, ಬೆನ್ಮೇಲೆಲ್ಲ ಪುಕ್ಕ ಥರ ಇರುತ್ತೆ, ಅದನ್ನ ಹೆಲಿಕಾಪ್ಟರ್ಸ್ ಅಂತ ಕರಿತೀವಿ. ನಂತರ ಅದರಲ್ಲೇ ಟಫ್ಟು ಕ್ರಸ್ಟು ಅನ್ನೋದಿರುತ್ತೆ. ಸೊ ತಲೆ ಮೇಲೆ ಮಾತ್ರ ಸ್ವಲ್ಪ ವೇರಿಯಂಟ್ ಇರುತ್ತೆ ಅದಕ್ಕೆ ಫೆದರ್ಸಲ್ಲಿ. ಅದು ಬಿಟ್ಟರೆ ನಮ್ಮಲ್ಲಿ ತುಂಬ ಕಲರ್ಸ್ ಇದೆ. ಕಲರ್ಸ್ ಒಂದು, ಆಮೇಲೆ ಲುಟಿನೋ ಒಂದಿದೆ, ಆಲ್ಬಿನೋ ಒಂದಿದೆ. ಸೊ ಈ ಥರ ವೇರಿಯಂಟಲ್ಲಿ ನಾವು ಇಟ್ಟಿದ್ದೀವಿ.
ನೋಡಿದ್ರೆ ಸ್ನೇಹಿತರೆ ಆ್ಯಕ್ಚುಲಿ ಒಂದು ಲವ್ ಬರ್ಡ್ಸಲ್ಲೇ ಎಷ್ಟು ಜಾತಿಗಳಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಈ ಥರನೇ ಒಂದೊಂದು ಬರ್ಡ್ ಬಗ್ಗೆ ನಿಮ್ಗೆ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ವೀಡಿಯೋನ ತಪ್ಪದೆ ನೋಡಿ ಸ್ನೇಹಿತರೆ. ಇವಾಗ ನೋಡ್ಬೋದು ನೀವು ಆ್ಯಕ್ಚುಲಿ ಇದು ತುಂಬ ಕಲರ್ಫುಲ್ ಆಗಿರೋವಂಥ ಬರ್ಡು. ಇದು ಏನು ಬರ್ಡು, ಇದ್ರ ಬಗ್ಗೆ ಏನು ವಿವರ ಅಂಥೇಳಿ ವರುಣ್ ಅವ್ರ ಕೇಳೋಣ. ಸೊ ಇಲ್ಲಿ ನೋಡ್ತಾ ಇರೋ ವೇರಿಯಂಟ್ ಬಂದ್ಬಿಟ್ಟು ಕನ್ನೂರ್ ಅಂತ ಕರಿತೀವಿ. ಸೊ ಕಾಕ್ಟೈಲು ಬಡ್ಜೀಸ್ ಆಫ್ರಿಕನ್ ಏನು ನೋಡ್ತೀವಿ ಅದಕ್ಕಿಂತ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ವೇರಿಯಂಟ್ ಇದು. ಸೊ ಇದು ನಾವು ಪೈನಾಪಲ್ ಕನ್ನೂರ್ ಅಂತ ಕರಿತೀವಿ. ಇವ್ರು ಬಂದ್ಬಿಟ್ಟು ಸೀನಿಯರ್ ಮೋಸ್ಟ್ ಬರ್ಡ್ ನಮ್ಮಲ್ಲಿ ಇರೋದ್ರಲ್ಲಿ ಒಂದು 5 ವರ್ಷದಿಂದ ಇಟ್ಟಿರೋವಂಥ ಬ್ರೀಡಿಂಗ್ ಪೇರ್ ಇದು. ಸೊ ಇದು ಅಷ್ಟೇ, ಅದ್ರ ಕೆಳಗಡೆ ಇರೋದು ಅಷ್ಟೇ. ಇದೆರಡು ಕನ್ನೂರ್ ವೇರಿಯಂಟೇ. ಕೆಳಗಡೆ ಇರೋದು ಎಲ್ಲೋ ಶೇಡೆಡ್ ವೇರಿಯಂಟ್ ಅಂತ ಅಂತೀವಿ, ಮೇಲೆ ಇರೋದು ಪೈನಾಪಲ್ ವೇರಿಯಂಟ್. ಸೊ ನನ್ನ ಹತ್ರ ಆಲ್ಮೋಸ್ಟ್ ಆಲ್ 5 ಇಯರ್ಸಿಂದ ಇದೆ. ನೋಡೋಣ, ಅವ್ರು ಇರೋವರೆಗೂ ನಾವೇ ಇಟ್ಕೊಂಡಿರ್ತೀವಿ, ಕೊಡಲ್ಲ. ಇದರ ಆಹಾರ ಪದ್ಧತಿ ಎಲ್ಲ ಹೇಗೆ? ಸೊ ಸೀಡ್ ಮಿಕ್ಸ್ ಇರುತ್ತೆ, ಸಾಫ್ಟ್ ಫುಡ್ ಇರುತ್ತೆ. ಮೋಸ್ಟ್ ಪ್ರಾಬ್ಲಿ ಸಾಫ್ಟ್ ಫುಡ್ ಜಾಸ್ತಿ ಇರುತ್ತಲ್ಲ. ಸಾಫ್ಟ್ ಫುಡ್ ಜಾಸ್ತಿ. ಇದು ಇದರಲ್ಲಿ ಇಮ್ಯುನಿಟಿ ಇಶ್ಯೂಸು ಆಮೇಲೆ ಕೆಲವೊಂದು ರೋಗಗಳು ಬರೋದು ಇಲ್ಲ. ಕನ್ನೂರಲ್ಲಿ ನಾನು ನೋಡಿರೋ ಪ್ರಕಾರ ಇಮ್ಯುನಿಟಿ ಜೀನ್ ನಮ್ಮ ಜೀನ್ ಕನ್ನೂರು ಜೀನ್ ಬಂದ್ಬಿಟ್ಟು ತುಂಬ ಸ್ಟ್ರಾಂಗ್ ಜೀನ್. ಸೊ ಅಷ್ಟು ಈಸಿಯಾಗಿ ಕಾಯಿಲೆ ಬೀಳೋದೇ ಆಗಲಿ ರೋಗ ಬೀಳೋದಾಗಲಿ ಚಾನ್ಸೇ ಇಲ್ಲ. ನಾನು ನೋಡಿರೋಂಗೆ 5 ವರ್ಷದಿಂದ ಹೆಲ್ತಿ ಆಗಿದೆ, 5 ಇಯರ್ಸಿಂದ. ಸೊ ಕೆಳಗಡೆ ಇರೋದು ಎಲ್ಲೋ ಶೆಡೆಡ್ ಪೇರ್ ಇದು. ಇದು ಎಲ್ಲೋ ಶೆಡೆಡ್ ಅಂತ ಕರಿತೀವಿ, ಇದು ಪೈನಾಪಲ್ ಅಂತ ಕರಿತೀವಿ. ಇದು ಆ ಥರನೇ ಕಲರ್ ಚೇಂಜ್ ಅಷ್ಟೇ. ಹೌದು, ಕಲರ್ ಚೇಂಜಸ್ ಆಗುತ್ತೆ. ಹೌದು, ಸರಿ. ಸೊ ಎರಡು ಜಾತಿ ಒಂದೇನೆ, ಬಣ್ಣ ಬೇರೆ ಅಷ್ಟೇ. ಹಾಂ, ಸರಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನೆಕ್ಸ್ಟು ಇದಕ್ಕೆ ಹೋಗೋಣ ಬನ್ನಿ. ಈ ಸ್ಟಾರ್ಟಿಂಗಲ್ಲಿರುವಂಥ ಬರ್ಡ್ ಯಾವುದು ವರುಣ್ ಆ್ಯಕ್ಚುಲಿ ಅದು? ಸೊ ಅದನ್ನು ಕ್ರಿಮ್ಸನ್ ಬೆಲ್ಲಿಡ್ ಕನ್ನೂರ್ ಅಂತ ಕರಿತೀವಿ. ಓಕೆ. ಸೊ ಅದ್ರ ಜೊತೆ ಇನ್ನೂ ಎಲ್ಲೋ ಶೇಡೆಡ್ ಇದೆ, ಗ್ರೀನ್ ಚಿಕ್ ಇದೆ. ಸೊ ಅವಾಗಲೇ ಏನು ಅಡಲ್ಟ್ ಪೇರ್ಸ್ ಅಂತ ನಾನು ತೋರಿಸ್ದೆ. ಸೊ ಅದ್ರದ್ದೇ ಚಿಕ್ಸ್ ಇದೆಲ್ಲ. ಸೊ ಆಲ್ಮೋಸ್ಟ್ ಆಲ್ 2 ಇಯರ್ಸ್ ಆಗಿದೆ. ಸೊ ಇದೆಲ್ಲಾನು ನಿಮ್ಮಲ್ಲೇ ಆಗಿರುವಂಥ ಮರಿಗಳ ಇದು? ಹೌದು, ಎಲ್ಲನೂ ನಮ್ಮನೇಲೆ ಆಗಿರೋವಂಥ ಮರಿ, ಯಾವುದು ಕೂಡ ಆಚೆಯಿಂದ ತಂದಿಲ್ಲ. ಸೊ ಎಲ್ಲ ಫ್ಯೂಚರ್ ಬ್ರೀಡಿಂಗ್ ಪ್ಲಾನಿಂಗ್ಗೋಸ್ಕರ ಇಟ್ಕೊಂಡಿದ್ದೀವಿ. ಓಕೆ. ಸೊ ಬ್ಲಡ್ ಲೈನ್ ಅಂತ ಹೇಗೆ ಇದು ಮಾಡ್ತೀರಾ ನೀವು ಆ್ಯಕ್ಚುಲಿ ಇದನ್ನೆಲ್ಲ? ಸೊ ಇದೆಲ್ಲ ಸಿಂಗಲ್ ಬ್ಲಡ್ ಲೈನ್, ನಮ್ಮನೆ ಬ್ಲಡ್ ಲೈನು. ಸೊ ಇದಕ್ಕೆಲ್ಲ ಪೇರ್ ಮಾಡಬೇಕು ಅಂದರೆ ನಾನು ಆಚೆ ನನಗೆ ಗೊತ್ತಿರೋ ಫಾರ್ಮ್ಸಿಂದ ಇಸ್ಕೊಂಬಂದು ಪೇರ್ ಮಾಡ್ಕೊತೀನಿ, ಬೇರೆ ಬ್ಲಡ್ ಲೈನ್ ಪೇರ್ ಮಾಡ್ಕೊತೀನಿ. ಸೊ ಇವಾಗ ಇದು ಬಂದು ಸನ್ ಕಾನ್ಯೂರ್ ಒಂದು ಇದೆ ಅಲ್ವಾ ನಿಮ್ಮ ಹತ್ರ? ಹೌದು, ಸನ್ ಕನ್ನೂರ್. ಅದು ಕೂಡ ನಮ್ಮ ಮನೆಯಲ್ಲೇ ಆಗಿರೋ ಮರಿ ಅದು. ಸನ್ ಕನ್ನೂರ್ ಇದೆ, ಅದ್ರ ಜೊತೆ ರೆಡ್ ಫ್ಯಾಕ್ಟರ್ ಪೈನಾಪಲ್ಸ್ ಇದೆ, ಡಬಲ್ ರೆಡ್ ಫ್ಯಾಕ್ಟರ್ ಪೈನಾಪಲ್ಸ್ ಇದೆ ಸೇಮ್ ಅದ್ರ ಜೊತೆ. ಟೇಮ್ ಮಾಡಿರುವಂಥದ್ದಾ ಇಲ್ಲ ವೈಲ್ಡ್ ಆಗಿರುವಂಥದ್ದಾ? ಸೊ ಎಲ್ಲ ವೈಲ್ಡೇನೆ, ಎಲ್ಲ ವೈಲ್ಡ್ ಬರ್ಡ್ಸ್. ಹೌದು. ಸೊ ಬ್ರೀಡಿಂಗ್ ಕಾನ್ಸೆಪ್ಟ್ ಇರೋದ್ರಿಂದ ಸೊ ಮೋಸ್ಟ್ ಪ್ರಾಬ್ಲಿ ವೈಲ್ಡ್ ಮೇಂಟೈನ್ ಮಾಡ್ತೀನಿ ನಾನು. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನೋಡಿ, ಈ ಥರ ಹ್ಯಾಂಡ್ ಫೀಡಿಂಗ್ನ ಕೊಡಬೇಕು ಬರ್ಡ್ಸ್ಗೆ, ಚಿಕ್ಕ ಬರ್ಡ್ಸ್ಗೆಲ್ಲನೂ. ಇದೆಲ್ಲನೂ ಇವ್ರ ಹತ್ರನೇ ಆಗಿರುವಂಥ ಮರಿಗಳು, ಎಲ್ಲ ಕನ್ಯೂರ್ ಜಾತಿ ಇರುವಂಥ ಮರಿಗಳು ಇದೆಲ್ಲನೂ. ಮಾರ್ಕೆಟ್ನಲ್ಲಿ ಅದಕ್ಕೆ ಅಂತಲೇ ನಿಮಗೆ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಅಂತ ಸಿಗುತ್ತೆ. ಆ ಫಾರ್ಮುಲಾ ತೊಗೊಂಡು ನಾವು ಈ ಮರಿಗಳಿಗೆ ಈ ಥರ ಚಿಕ್ಕದು ಸಣ್ಣ ಮರಿಗಳಿದ್ದಾಗಿಂದನೂ ಫೀಡ್ ಮಾಡಿದ್ರೆ ಆ ಮರಿಗಳು ನಿಮಗೆ ಟೇಮ್ಡ್ ಆಗಿ ಕನ್ವರ್ಟ್ ಆಗ್ತವೆ. ಸೊ ಯಾವುದು ವೈಲ್ಡ್ ಆಗೋದಿಲ್ಲ, ಟೇಮ್ಡ್ ಆಗಿ ಕನ್ವರ್ಟ್ ಆಗ್ತವೆ. ಸೊ ಟೈಮ್ಡ್ ಆದಾಗ ನಿಮಗೆ ಮರಿಗಳನ್ನ ಕಚ್ಚೋದಿಲ್ಲ, ಅದು ನಿಮ್ಮ ಜೊತೆನೇ ಇರುತ್ತೆ, ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಆ ರೀತಿ ಅದು ಟೇಮ್ಡ್ ಆಗುತ್ತೆ. ಸ್ನೇಹಿತರೆ, ಇಷ್ಟುವರೆಗೂ ನೀವು ದೊಡ್ಡ ಬರ್ಡ್ಸಲ್ಲಿ ನೋಡಿದ್ರಿ. ಇವಾಗ ಆ ಬರ್ಡ್ಸಲ್ಲಿ ಆಗಿರುವಂಥ ಮರಿಗಳನ್ನ ನಾವು ತೋರಿಸ್ತೀವಿ ನಿಮಗೆ. ಸೊ ನಿಮ್ಮ ಬರ್ಡ್ ಫಾರ್ಮಲ್ಲಿ ಆಗಿರುವಂಥ ಚಿಕ್ಕ ಮರಿ ಯಾವುದು ಅಂತ ತೋರಿಸಿ. ಸೊ ಇಲ್ಲಿದೆ ಅಲ್ಲ, ಓಪನ್ ಮಾಡಿ ತೋರಿಸಿ, ಹಿಡಿದು ಕ್ಯಾಮ್ರಾಗೆ ತೋರಿಸಿ ಅದನ್ನು. ಸೊ ಇರೋದ್ರಲ್ಲಿ ತೀರಾ ಚಿಕ್ಕ ಮರಿ ಆಗಿರೋದು ಇದು. ಇದು ಯಾವ ಜಾತಿ ಇದು? ಇದು ಗ್ರೀನ್ ಚಿಕ್ ಕನ್ನೂರ್ ಅಂತ ಕರಿತೀವಿ ನಾವು. ಗ್ರೀನ್ ಚಿಕ್ ಕನ್ನೂರ್ ಅಂತ? ಹೌದು. ಓಕೆ. ಇದು ಎಷ್ಟು ದಿನ ಮರಿ ಇರ್ಬೋದು ಅಂದಾಜು? ಸೊ ಆಲ್ಮೋಸ್ಟ್ ಆಲ್ 40 to 45 ಡೇಸ್ ಮರಿ ಇದೆ. 40 to 45 ಡೇಸ್ ಮರಿ. ಹೌದು. ಇದನ್ನ ಪೂರ್ತಿ ಹ್ಯಾಂಡ್ ಫೀಡ್ ಮಾಡ್ತೀರಾ ನೀವು? ಹೌದು, ಇನ್ನೊಂದು 20-25 ಡೇಸಲ್ಲಿ ಸೊ ಕಂಪ್ಲೀಟ್ ಸ್ಟೇಜ್ ಬಂದ್ಬಿಡುತ್ತೆ. ಕಂಪ್ಲೀಟ್ ಸ್ಟೇಜ್ ಬರುತ್ತೆ. ತೋರಿಸಿ. ನೋಡಿ ಸ್ನೇಹಿತರೆ, ಆ್ಯಕ್ಚುಲಿ ಇದರಲ್ಲಿ 2 ಕಂಪ್ಯಾರಿಸನ್ ನೀವು ನೋಡ್ಬೋದು. ಒಂದು ಬಂದು ತೀರಾ ಚಿಕ್ಕ ಮರಿ, ಅದು ಹ್ಯಾಂಡ್ ಫೀಡಿಂಗಿಂದ ರೈಸ್ ಆಗ್ತಿರುವಂಥ ಮರಿ. ಅದಾದಮೇಲೆ ಹ್ಯಾಂಡ್ ಫೀಡಿಂಗಿಂದ ರೈಸ್ ಆದಮೇಲೆ ನೋಡಿ ಇಷ್ಟು ದೊಡ್ಡದಾಗಿ ಮರಿ ಆಗುತ್ತೆ. ಸೊ ಟೇಮ್ಡ್ ಬರ್ಡ್ಸ್ ಮಾತ್ರ ಸಾಧ್ಯ ನಿಮಗೆ ಈ ಥರ ಬಂದು ಕೂತ್ಕೊಳ್ಳೋಕ್ಕೆ ಆಗಲಿ, ಆರಾಮಾಗಿದ್ದ ಏನು ಭಯದಿಂದ ಕೂತ್ಕೊಳ್ಳೋದಕ್ಕಾಗಲಿ ಇರೋದಕ್ಕೆ ಸಾಧ್ಯ. ಬಿಕಾಸ್ ಚಿಕ್ಕ ವಯಸ್ಸಿಂದ ನಾವೇನು ಮಾಡ್ತೀವಿ, ಅದಕ್ಕೆ ಕಂಪ್ಲೀಟಾಗಿ ಹ್ಯಾಂಡ್ ಫೀಡಿಂಗ್ನ ಮಾಡಿ ಅದು ನಮ್ಮ ಮಕ್ಕಳ ಥರನೇ ಅದನ್ನು ಬೆಳೆಸಿರ್ತೀವಿ. ಅದು ಕೂಡ ನಮ್ಮನ್ನು ಪೇರೆಂಟ್ಸ್ ಅಂತ ನೋಡಿಕೊಂಡು ಬೆಳೆದಿರುತ್ತೆ. ಹಾಗಾಗಿ ತುಂಬ ಧೈರ್ಯವಾಗಿ ಆರಾಮಾಗಿರುತ್ತೆ ಎಲ್ಲ ಜೊತೆ ಅನ್ನೋದು. ಆಮೇಲೆ ಇನ್ನೊಂದು ಮರಿ ಇದೆ, ಇದು ಇವೆರಡು ಬಂದು ಒಂದೇ ಜಾತಿ ಅಲ್ವಾ? ಹೌದು. ಇದೆಲ್ಲ 5 ಒಂದೇ ತಾಯಿ ತಂದೆದೇನು. ಓಕೆ. ಸೊ ಇದೊಂದು ಸ್ವಲ್ಪ ಗ್ರೀನ್ ಚಿಕ್ಕಲ್ಲೇ ಸ್ವಲ್ಪ ಡಿಫ್ರೆಂಟ್ ಕಲರಲ್ಲಿದೆ, ನೋಡ್ಬೋದು.
ಡಿಫ್ರೆಂಟ್ ವೇರಿಯಂಟ್ ಕಲರ್ ಇದೆ. ಸ್ವಲ್ಪ ಹತ್ರ ತೋರಿಸಿ ಹತ್ರ. ಓಕೆ ಓಕೆ, ಗ್ರೀನ್ ಚಿಕ್ಕಲ್ಲೇ ಫೆದರ್ಸಲ್ಲೆಲ್ಲ ಸ್ವಲ್ಪ ಬೇರೆ ಬೇರೆ ಥರ ಕಲರ್ಸ್ ಬಂದಿದೆ. ಎಲ್ಲೋ ಪೈನಾಪಲ್ ತಾಯಿ ಇದೆ ಇದರಲ್ಲಿ. ಓಕೆ ಓಕೆ ಇರೋದ್ರಿಂದ ಸ್ವಲ್ಪ ಎಲ್ಲೋ ಸೀರೀಸ್ ಜಾಸ್ತಿ ಇದೆ ಇದರಲ್ಲಿ. ಸರಿ 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 ಸರಿ. ನೆಕ್ಸ್ಟು ನೆಕ್ಸ್ಟ್ ಇದನ್ನು ಸಿನಮೋನ್ ಅಂತ ಕರಿತೀವಿ. ಸಿನಮಾನ್ ಅಂತ. ಓಕೆ ನೋಡಿ, ಇದು ಅಷ್ಟೇ ಒಂದೇ ಜಾತಿನಲ್ಲೇ ಎಷ್ಟು ಕಲರ್ಸ್ ಬರುತ್ತೆ ಅಂತ ಹೇಳಿ ಬರ್ಡ್ಸಲ್ಲಿ. ಸ್ವಲ್ಪ ಹತ್ರ ತೋರಿಸಿ. ಇದು ಸಿನಮಾನ್ ಅಂತೇಳಿ ಕರೀತಾರೆ ಅದನ್ನು? ಹೌದು, ಸಿನಮೋನ್ ಅಂತ ಕರಿತೀವಿ. ಓಕೆ ಓಕೆ. ಸೊ ಇದೆಲ್ಲ ಎಷ್ಟು ದಿನದ ಮರಿ ಇದು? ಸೊ ಇದೆಲ್ಲ ಆಲ್ಮೋಸ್ಟ್ ಆಲ್ ಒಂದು ನಿಯರ್ ಟು 50. ಓಕೆ ಓಕೆ, 50 days. ಸರಿ ಸರಿ ಸರಿ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋವಂಥದ್ದು ಶೋ ಕ್ರಾಸ್ನಲ್ಲಿ, ಅದೇ ಬಜ್ಜೀಸ್ನಲ್ಲಿ ಶೋ ಕ್ರಾಸ್ ಅಂತ ಹೇಳಿ, ಅದರದ್ದು ಒಂದು 15 ದಿನದ ಮರಿನ ನಿಮಗೆ ನಾನು ತೋರಿಸ್ತೀನಿ. ಓಪನ್ ಮಾಡಿ ತೋರಿಸಿ. ತುಂಬ ಕ್ಯೂಟ್ ಆಗಿರುವಂಥ ಮರಿಗಳು ಆ್ಯಕ್ಚುಲಿ ಅದು ನೀವು ನೋಡ್ತಾ ಇರ್ಬೋದು. ನೋಡಿ, ಇದಕ್ಕೆಲ್ಲನೂ ನಾವು ಹ್ಯಾಂಡ್ ಫೀಡಿಂಗ್ ಯೂಶ್ವಲಿ ಮಾಡೋದಿಲ್ಲ, ಬಿಕಾಸ್ ತೀರಾ ಚಿಕ್ಕ ಮರಿ ಆಗಿರೋದ್ರಿಂದ ಬೀಕ್ ತುಂಬ ಚಿಕ್ಕದಿರುತ್ತೆ. ಸೊ ಹ್ಯಾಂಡ್ ಫೀಡಿಂಗ್ ಮಾಡಿದಾಗ ಏನಾದರೂ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ತಂದೆ ತಾಯಿ ಹತ್ರನೇ ಬೆಳೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಮರಿ. ಸ್ನೇಹಿತರೆ, ಈಗ ನೋಡ್ತಾ ಇರ್ಬೋದು ನೀವು, ಆ್ಯಕ್ಚುಲಿ ಇದು ನಾರ್ಮಲ್ ಬಜ್ಜೀಸಲ್ಲಿ ಸ್ಪ್ಲಿಟ್ಸ್ ಅಂತ ಕರಿತೀವಿ ನಾವು. ಸ್ಪ್ಲಿಟ್ಸ್ ಅಂದರೆ ಏನು ಅಂತ ವರುಣ್ ಹೇಳ್ತಾರೆ, ಒಂದು ತಿಳ್ಕೊಳ್ಳಿ. ಸೊ ಇದೆಲ್ಲ ಬಂದ್ಬಿಟ್ಟು ಹೆಲಿಕಾಪ್ಟರ್ ಸ್ಪ್ಲಿಟ್ಸ್ ಅಂತ ಕರಿತೀವಿ. ಹೆಲಿಕಾಪ್ಟರ್ ಸ್ಪ್ಲಿಟ್ಸ್ ಇಟ್ಕೊಂಡು ಹೇಗೆ ವಿ ಕ್ಯಾನ್ ವರ್ಕ್, ನಾವು ಹೆಲಿಕಾಪ್ಟರ್ ಚಿಕ್ಸ್ನ ತೊಗೋಬೋದು. ಸೊ ನಮಗೇನು ಹೆಲಿಕಾಪ್ಟರ್ ಹುಟ್ಟಬೇಕು ಅಂದರೆ ಸೊ ಹೆಲಿಕಾಪ್ಟರ್ ಇಟ್ಕೊಂಡೇ ವರ್ಕ್ ಮಾಡಬೇಕು ಅನ್ನೋದಿರಲ್ಲ. ಸೊ ಸ್ಪ್ಲಿಟ್ಸ್ ಅನ್ನೋದು ಕರಿತೀವಿ, ಹೆಲಿಕಾಪ್ಟರ್ ಸ್ಪ್ಲಿಟ್ಸ್ ಅನ್ನೋದು. ಆ ಸ್ಪ್ಲಿಟ್ಸ್ನ ಇಟ್ಕೊಂಡು ನಾವು ಹೆಲಿಕಾಪ್ಟರ್ ತೆಗಿಬೋದು. ತೋರಿಸ್ತೀನಿ ಅದ್ರ ಮರಿಗಳು ಈ ಸತ್ಯ ಆಗಿರೋದು. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಹೇಗೆ ನಾರ್ಮಲ್ ಸ್ಪ್ಲಿಟ್ಸ್ನಲ್ಲಿ ಹೆಲಿಕಾಪ್ಟರ್ಸ್ ಬರುತ್ತೆ ಅಂತ ಹೇಳಿ. ನೋಡಿ ಅದ್ರ ಕಲರ್ಸ್ ನೋಡಿ. ಸೊ ಆಗಲೇ ನೀವು ನೋಡಿದ ವಿಡಿಯೋದಲ್ಲಿ ಪೇರೆಂಟ್ಸ್ ಇದ್ದಿದ್ದು ಅದರ ಮರಿಗಳಿದ್ದು. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ಬೋದು ಪ್ಯೂರ್ ಆಲ್ಬಿನೋ, ಅಂದರೆ ಪ್ಯೂರ್ ವೈಟ್ ಬರ್ಡ್ ಅಂತ ಕರಿತೀವಿ. ಆಮೇಲೆ ವೈಟ್ ಫೇಸ್ ಅಂತ ಕರಿತೀವಿ ಕಾಕ್ಟೇಲ್ಸಲ್ಲಿ. ಸೊ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುವಂಥ ಬರ್ಡ್ಸ್ ಇದು. ಚಿಕ್ಕ ವೆರೈಟಿನಲ್ಲೇ ತುಂಬ ಲೆಂತ್ ಬರುವಂಥ ಬರ್ಡು. ಇನ್ನು ತಲೆ ಮೇಲೆಲ್ಲ ಪುಕ್ಕ ಎಲ್ಲ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಅದು ಮೋಲ್ಟಿಂಗ್ ಅಂತ ಕರಿತೀವಿ, ಅದೆಲ್ಲ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಎಷ್ಟು ದಿನದ್ದು ಏನು ಅಂಥೇಳಿ ಅವ್ರ ಹತ್ರ ಇನ್ಫಾರ್ಮೇಷನ್ ಕೇಳೋಣ ಬನ್ನಿ. ಸರ್, ಇದು ಆಲ್ಮೋಸ್ಟ್ ಆಲ್ 3 months ಓಲ್ಡು. ಸೊ ನನ್ನಲ್ಲೇ ಬ್ರೀಡ್ ಆಗಿರೋ ಅಂಥ ಮರಿ ಇದು. ಸೊ ಹ್ಯಾಂಡ್ ಟೈಮ್ ಮಾಡಿ ಇಟ್ಟಿದ್ದೀನಿ. ಸೊ ಅಗೇನ್ ಇದ್ರ ತಂದೆ ತಾಯಿ ಬಂದು ಸ್ಪ್ಲಿಟ್ಸ್ ಅಂತ ನಾವೇನು ಹೇಳಿದ್ವೋ ಹಾಗೆ ಆ ಥರ ಸ್ಪ್ಲಿಟ್ಸು ಆ್ಯಕ್ಚುಲಿ ಅದರಲ್ಲಿ ಬಂದಿರುವಂಥ ಆಲ್ಬಿನೋ. ನೋಡಿ ನೀವು ಗಮನಿಸ್ಬೋದು, ತಂದೆ ತಾಯಿಗಳ ಸ್ಪ್ಲಿಟ್ಸ್ ಅಂದರೂ ಕೂಡ ಮರಿಗಳಲ್ಲಿ ಆಲ್ಬಿನೋ ಬರುತ್ತೆ. ಸೊ ಅದು ಹೇಗೆ ಬರುತ್ತೆ ಅಂತಂದರೆ ಲೈನೇಜ್ ಮೇಲೆ ವರ್ಕ್ ಮಾಡಿದಾಗ ನಾವು ಕಂಟಿನ್ಯೂಸ್ ಆಗಿ ನಾವು ಅದನ್ನ ಬ್ರೀಡ್ ಮಾಡಿದಾಗ ಕೆಲವೊಂದು ಕ್ಲಚಸ್ಸಲ್ಲಿ ನಮಗೆ ಕ್ಲಚಸ್ ಅಂತ ಹೇಳಿದ್ರೆ ಕೆಲವೊಂದು ಸಲ ಮರಿ ಹಾಕಿದಾಗ ನಮಗೆ ಈ ಥರ ಅಪರೂಪವಾಗಿ ಮರಿಗಳು ಬರುತ್ತೆ. ಇದೆಲ್ಲನೂ ಸೇಲ್ಗಿದೆಯಾ ವರುಣ್ ಆ್ಯಕ್ಚುಲಿ ಇದು? ಹೌದು ಸರ್, ಇದೆಲ್ಲ ಮನೆ ಆಗಿರೋ ಮರಿಗಳಲ್ವಾ. ಸೊ ಆಗಿರೋದ್ರಿಂದ ಕೊಡ್ತಾ ಇದ್ದೀನಿ, ಸೇಲ್ಗಿದೆ. ಸೊ ನೀವು ವಿಯರ್ ಬರ್ಡ್ಸಲ್ಲಿ ಆ್ಯಕ್ಚುಲಿ ತುಂಬ ಕ್ವಾಲಿಟಿ ಇರುವಂಥ ಮರಿಗಳನ್ನ ನೀವು ಕಡಿಮೆ ಬೆಲೆಗೆ ನೀವು ತೊಗೋಬೋದು. ಸೊ ನಿಮಗೆ ಏನು ಪೆಟ್ ಶಾಪಲ್ಲಿ ನೋಡ್ತೀರಾ, ಪೆಟ್ ಶಾಪ್ಗಿಂತನೂ ಒಳ್ಳೆ ಪ್ರೈಸ್ ಸಿಗುತ್ತೆ. ಬಿಕಾಸ್ ನಾವು ಫಾರ್ಮ್ ಪ್ರೈಸ್ ಅಂತ ಕರಿತೀವಿ. ನಾವು ಫಾರ್ಮ್ ಪ್ರೈಸಲ್ಲಿ ನಾವು ಬರ್ಡ್ಸ್ನ ಕೊಡ್ತೀವಿ. ಆಮೇಲೆ ಇನ್ನೊಂದು ಬರ್ಡ್ಸ್ನ ಕೊಡೋದಂತಲ್ಲ, ಬರ್ಡ್ಸ್ನ ಕೊಟ್ಟ ಮೇಲೆ ಕಂಪ್ಲೀಟ್ ಸಪೋರ್ಟಾಗಿ ನಾವು ಇರ್ತೀವಿ. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ನಮ್ಗೆ ಕಾಲ್ ಮಾಡ್ಬೋದು. ಏನೇ ಇದ್ರೂ ಬರ್ಡ್ಸ್ ಹುಷಾರಿಲ್ಲ ಅನ್ನೋದಾಗಲಿ, ಇಲ್ಲ ಬರ್ಡ್ಸು ಏನಾದರೂ ತೊಂದರೆ ಆಗಿದೆ ಅನ್ನೋದಾಗಲಿ, ಇಲ್ಲ ಬರ್ಡ್ಸ್ಗೆ ಏನಾದರೂ ಕೇರು, ಅದ್ರ ಬಗ್ಗೆ ಫುಡ್ಡು, ಪ್ರತಿಯೊಂದ್ರ ಬಗ್ಗೆನೂ ನಾವು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ. ಸೊ ಒಂಥರ ಹೇಗೆ ಅಂತ ಹೇಳಿದ್ರೆ, ನಾವು ಸುಮ್ಮನೆ ನೀವು ಆರಾಮಾಗಿ ಶಾಪಿಂದ ತೊಗೊಂಡೋಗಿ ನೀವು ಮನೇಲಿ ಸಾಕಿದಾಗ ಅಲ್ಲಿಂದ ಏನು ಇನ್ಫಾರ್ಮೇಷನ್ ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ನಾವು ಬರ್ಡ್ಸ್ ಫಾರ್ಮಲ್ಲಿ ಬ್ರೀಡ್ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ ಬರ್ಡ್ಸ್ ಬಗ್ಗೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ಬೋದು ವೆರೈಟೀಸ್ ಆಫ್ ಕಾಕ್ಟೇಲ್ಸ್ನ. ಇದರಲ್ಲಿ ಯಾವುದಾದ್ರು ಇದೆ ಅಂತ ವರುಣ್ನ ಕೇಳ್ತೀನಿ ತಾಳಿ, ಹೇಳಿ ವರುಣ್. ಸೊ ಸರ್, ಇದರಲ್ಲಿ ಆಲ್ಮೋಸ್ಟ್ ಆಲ್ ನಮಗೆ ಆಲ್ಬಿನೋಸ್ ಇದೆ, ಹೈಯರ್ ಎಂಡ್ ವೇರಿಯೇಷನ್. ನಂತರ ಆಲ್ಬಿನೋ ಪೈಡು, ಆಲ್ಬಿನೋ ಪರ್ಲು, ಸ್ಯಾಡಲ್ ಬ್ಯಾಕು, ಲುಟಿನೋ ಪೈಡ್, ಲುಟಿನೋ ಪರ್ಲ್, ಆಮೇಲೆ ಲಾಸ್ಟಿಗೆ ನಮ್ಮ ವೈಟ್ ಫೇಸ್ ಗ್ರೇ. ಸೊ ಇಷ್ಟು ವೇರಿಯೇಷನ್ ಇಲ್ಲಿದೆ. ಸೊ ಇದೆಲ್ಲ ಅಡಲ್ಟ್ ಬರ್ಡ್ಸ್ ಆಗಿರುತ್ತೆ. ಸೊ ಕೆಳಗಡೆ ಏನು ನೋಡಿದ್ದೀರಾ ಮರಿ 2 ಪೀಸ್ ಇತ್ತಲ್ಲ, ಸೊ ಅದ್ರ ಪೇರೆಂಟ್ಸು. ಸೊ ಸಮ್ಮರ್ ಆಗಿರೋದ್ರಿಂದ ನಾನು ಕಾಕ್ಟೈಲ್ಸ್, ಕಣ್ಣೂರ್ ಎಲ್ಲ ಕೂಡ ಸ್ವಲ್ಪ ಸ್ಟಾಪ್ ಮಾಡ್ತಾಯಿದ್ದೀನಿ, ಬ್ರೀಡಿಂಗ್ ಬೇಡ ಅಂತ. ಸಮ್ಮರ್ ಕಂಪ್ಲೀಟ್ ಆದಮೇಲೆ ಜೂನ್ ಜುಲೈಯಿಂದ ನಾನು ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಮತ್ತೆ.
ಯಾವತ್ತೂ ಅಷ್ಟೇ ಒಬ್ಬ ಬ್ರೀಡರ್ ಆಗಿ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಹೇಳಿದ್ರೆ, ಒಂದು ಬರ್ಡ್ನ ಬ್ರೀಡ್ ಮಾಡೋದಷ್ಟೇ ಅಲ್ಲ, ಅದ್ರ ಬಗ್ಗೆ ಕೇರ್ ಮಾಡೋದು ಕೂಡ ಖಂಡಿತ ಹೌದು. ಬಿಕಾಸ್ ಬರ್ಡ್ಸ್ನ ನೀವು ಎಷ್ಟು ಮಟ್ಟಿಗೆ ನೀವು ಕೇರ್ ಮಾಡ್ತೀರಾ ಅದು ಅಷ್ಟು ಮಟ್ಟಿಗೆ ನಿಮಗೆ ರಿಸಲ್ಟ್ಸ್ನ ಕೊಡುತ್ತೆ. ಸೊ ಯಾವಾಗಲೂ ಬ್ರೀಡಿಂಗ್ಗೆ ಹಾಕಬೇಕು, ಬ್ರೀಡಿಂಗ್ಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು ಅಂತಂದಾಗ ಆಬ್ವಿಯಸ್ಲಿ ಬರ್ಡ್ಸ್ ಕೂಡ ಸ್ಟ್ರೆಸ್ ಆಗುತ್ತೆ, ಅದ್ರ ಜೀವಕ್ಕೂ ಕೂಡ ಅದು ತೊಂದರೆನೇ. ಸೊ ಹಾಗಾಗಿ ದಯವಿಟ್ಟು ಯಾರಾದರೂ ಬ್ರೀಡರ್ ಆಗಿದ್ದರೆ ಸಮ್ಮರ್ ಟೈಮಲ್ಲಿ ಬ್ರೀಡಿಂಗ್ನ ಅವಾಯ್ಡ್ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ. ಅದಕ್ಕೂ ಒಂದು ಸ್ಪೇಸ್ ಅಂತ ಬಿಡಿ, ಅದು ಆರಾಮಾಗಿರಲಿ. ಅದಾದಮೇಲೆ ನೀವು ಬ್ರೀಡಿಂಗ್ನ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಆಫ್ರಿಕನ್ ಲವ್ ಬರ್ಡ್ಸ್ ಅಂತೇಳಿ, ಫಿಶರ್ ವೆರೈಟಿ ಅಂತ ಕರೀತಾರೆ ಇದನ್ನು. ಸೊ ಇದು ಕೂಡ ವೇರ್ ಬರ್ಡ್ಸಲ್ಲಿ ಅವೈಲೇಬಲ್ ಆಗಿ ಇರುತ್ತೆ. ಆಮೇಲೆ ಅದು ಇವಾಗ ಮರಿ ಕೂಡ ಆಗಿದೆ, ಆ ಮರಿನೂ ತೋರಿಸ್ತಾರೆ ಇವಾಗ. ತೋರಿಸಿ. ನೋಡಿ ಸ್ನೇಹಿತರೆ, ಎಂಥ ಮುದ್ದಾದ ಮರಿಗಳು, ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಮರಿಗಳು. ಪಕ್ಷಿಗಳಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಈಗ ಅದು ಇಷ್ಟು ಕ್ಯೂಟಾಗಿರುವಂಥ ಮರಿಗಳು, ಇದೆಲ್ಲನೂ ತಂದೆ ತಾಯಿ ಜೊತೆನೇ ಇರುತ್ತೆ. ತಂದೆ ತಾಯಿನೇ ಇದಕ್ಕೆ ಕಂಪ್ಲೀಟಾಗಿ ಫೀಡ್ ಮಾಡುತ್ತೆ. ಫೀಡೆಲ್ಲ ಮಾಡಿದ್ಮೇಲೆ ಇದೆಲ್ಲ ಕಂಪ್ಲೀಟಾಗಿ ಪೂರ್ತಿ ರೆಡಿ ಆದಮೇಲೆ ಇದನ್ನು ಸಪ್ರೇಟ್ ಮಾಡ್ತಾರೆ. ಸಪ್ರೇಟ್ ಮಾಡಿದ್ಮೇಲೆ ಇದೆಲ್ಲನೂ ಸೇಲ್ಗೆ ಅವೈಲಬಿಲಿಟಿ ಇರುತ್ತೆ. ಸೊ ಪ್ರತಿಯೊಂದು ಅಪ್ಡೇಟ್ಸೂ ಅವ್ರ ಫೇಸ್ಬುಕ್ ಪೇಜಲ್ಲಿ ನಿಮಗೆ ಸಿಗುತ್ತೆ. ಅವ್ರ ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡಿದ್ರೆ ಸಾಕು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ಆ ನಂಬರ್ ಕೂಡ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅವ್ರು ಕೊಡ್ತಾರೆ. ಥ್ಯಾಂಕ್ ಯು ಸ್ನೇಹಿತರೆ. ಇಷ್ಟೊತ್ತವರೆಗೂ ನೀವು ಪಕ್ಷಿಗಳ ಬಗ್ಗೆ ತಿಳ್ಕೊಂಡ್ರೆ, ಪಕ್ಷಿಗಳನ್ನ ನೋಡಿದ್ರಿ. ಈಗ ನೋಡಿ, ಮುದ್ದಾದ ಒಂದು ಪರ್ಷಿಯನ್ ಕ್ಯಾಟ್ ಇದೆ. ಸೊ ಅದನ್ನು ಕೂಡ ಅವರು ಸಾಕಿದ್ದಾರೆ ಮನೆಯಲ್ಲಿ. ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಅದು ಆ್ಯಕ್ಚುಲಿ ನೋಡಿ ಎಷ್ಟು ಮುದ್ದಾಗಿದೆ ಅಂತಂದರೆ, ಯಾರಿಗೂ ಅದನ್ನು ಈ ಕಡೆ ಕ್ಯಾಮ್ರಾಗೆ ತೋರಿಸಿ ಒಂದು ಸ್ವಲ್ಪ. ಅದನ್ನು ಯಾರಿಗೂ ಅದನ್ನು ಬಿಡಬೇಕು ಅಂತ ಅನ್ಸೋದೇ ಇಲ್ಲ. ಆ್ಯಕ್ಚುಲಿ ನೋಡಿದ ತಕ್ಷಣ ತೊಗೊಂಡೋಗ್ಬೇಕು ಮನೆಗೆ ಅಂತ ಅನಿಸುತ್ತೆ. ಆ ರೀತಿ ಇರುವಂಥ ಒಂದು ಪರ್ಷಿಯನ್ ಕ್ಯಾಟ್ ಅದು. ನೋಡಿ ಎಷ್ಟು ಕ್ಯೂಟಾಗಿದೆ, ವೈಟ್ ಕಲರ್, ಪ್ಯೂರ್ ವೈಟ್ ಕಲರ್ ಡಾಲ್ ಫೇಸ್ ಕ್ಯಾಟ್ ಇದು. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರು ಕೊಡ್ತಾರೆ. ವರುಣ್, ಇವಾಗ ಇದು ಪರ್ಷಿಯನ್ ಕ್ಯಾಟ್ ಅಂತಾರಲ್ಲ, ಇದು ನಾರ್ಮಲ್ ಕ್ಯಾಟ್ಗೂ ಪರ್ಷಿಯನ್ ಕ್ಯಾಟ್ಗೂ ಏನಂತ ಡಿಫ್ರೆನ್ಸ್ ಇರುತ್ತೆ? ಸೊ ಅಷ್ಟು ಡಿಫ್ರೆನ್ಸ್ ಏನಿರಲ್ಲ, ಆ್ಯಕ್ಟಿವ್ ಆಗಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಸೇಮ್ ನಾರ್ಮಲ್ ಕ್ಯಾಟ್ ಎಷ್ಟು ಆ್ಯಕ್ಟಿವ್ ಆಗಿರುತ್ತೋ ಅಷ್ಟು ಆ್ಯಕ್ಟಿವ್ ಆಗಿರುತ್ತೆ. ಬಟ್ ಸೈಜ್ ವೇರಿಯೇಷನ್ ಬಂದರೆ ಪರ್ಷಿಯನ್ ಕ್ಯಾಟ್ ನಾರ್ಮಲ್ ಕ್ಯಾಟ್ಗಿಂತ ಚೂರು ದೊಡ್ಡದು, ಒಂಥರ ಫ್ಲಫಿ ಫೆದರ್ಸ್ ನಿಮಗೆ ಜಾಸ್ತಿ, ಫುಲ್ ಫರ್ ಬಂದ್ಬಿಟ್ಟು ತುಂಬ ಉದ್ದ ಬೆಳೆಯುತ್ತೆ. ಸೊ ಆಲ್ಮೋಸ್ಟ್ ಆಲ್ ನಾವು ತುಂಬ 2 ಇಂಚ್ ಹತ್ರ ಕೂದಲು ನೋಡ್ಬೋದು ಇವನಲ್ಲಿ. ಇರಲಿ ನಮ್ಮಲ್ಲೂ ಒಂದು ಅಂತ ನಾನು ತೊಗೊಂಬಂದೆ ಅಷ್ಟೇ. ಕ್ಯಾಟ್ ಇದೆ, ಡಾಗ್ ಇದೆ, ಫಿಶ್ ಇದೆ, ಬರ್ಡ್ಸ್ ಇದೆ, ಎಲ್ಲ ವೇರಿಯಂಟ್ ಇಡೋಣ. ಪ್ರಾಣಿಗಳು ಬರೀ ಮನುಷ್ಯ ಬದುಕಿದ್ರೆ ಸಾಲದು, ಪ್ರಾಣಿ ಕೂಡ ಬದುಕಬೇಕು ಭೂಮಿ ಮೇಲೆ ಅನ್ನೋ ಇದ್ರ ಮೇಲೆ ತೊಗೊಂಬಂದೆ ಅಷ್ಟೇ ಇರಲಿ ಅಂತ. ಹೌದು, ಪ್ರಾಣಿ ಪಕ್ಷಿಗಳನ್ನ ಸಾಕೋದ್ರಿಂದ ಆ್ಯಕ್ಚುಲಿ ನಮಗೆ ಒಂದು ನಮ್ಮ ಈ ಸ್ಟ್ರೆಸ್ಫುಲ್ ಆಗಿರೋ ಲೈಫ್ನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿಯುವಂಥ ಈ ಒಂದು ಟೈಮ್ನಲ್ಲಿ ಮನೆಗೆ ಬಂದ ತಕ್ಷಣ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡ್ತವೆ, ತುಂಬ ಪ್ರೀತಿಯಿಂದ ನಮ್ಮ ಜೊತೆ ಇರ್ತವೆ. ನಿಜವಾಗ್ಲೂ ಹೇಳಬೇಕಂದ್ರೆ ಸ್ಟ್ರೆಸ್ ಬಸ್ಟರ್ಸ್ ಅಂತ ಏನು ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಅದಕ್ಕಿಂತನೂ ನಾನು ಬೆಸ್ಟ್ ಹೇಳೋದು ಅಂದರೆ ಒಂದು ಪಕ್ಷಿನ ತೊಗೊಂಬಂದು ಸಾಕಿ, ಇಲ್ಲ ಒಂದು ಪ್ರಾಣಿನ ತೊಗೊಂಬಂದು ಸಾಕಿ, ಇಲ್ಲಾಂದರೆ ಒಂದು ಬೆಕ್ಕು, ಒಂದು ನಾಯಿ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ತೊಗೊಂಬಂದು ಸಾಕಿ. ಅದಕ್ಕಿಂತ ಒಂದು ಒಳ್ಳೆ ಹಾಬಿ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ. ನೋಡೋದ್ರಲ್ಲ ಸ್ನೇಹಿತರೆ, ಇಷ್ಟೊತ್ತೂ ಏನೇನು ಯಾವುದಾದ ಪಕ್ಷಿಗಳನ್ನ ತೋರಿಸಿದೆ, ಮರಿಗಳನ್ನ ತೋರಿಸಿದೆ ಅಂಥೇಳಿ. ಸೊ ಇವಾಗ ವರುಣ್ ಅವ್ರನ್ನ ಸ್ವಲ್ಪ ವಿಚಾರಗಳ ಬಗ್ಗೆ ಮಾತಾಡಬೇಕು. ಅದು ಫಸ್ಟ್ ಟಾಪಿಕ್. ಇದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಅದ್ರ ಬಗ್ಗೆ ಮಾತಾಡಿದ್ದೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇವಾಗ. ವರುಣ್, ಆ್ಯಕ್ಚುಲಿ ನೀವು ಎಷ್ಟು ದಿನ ಆಯಿತು ಇದೆಲ್ಲ ಫಾರ್ಮ್ ಮಾಡಿ? ಸೊ ಆಲ್ಮೋಸ್ಟ್ ಆಲ್ ಲಾಕ್ಡೌನ್ ಎಂಡಿಂಗ್ ಟೈಮಲ್ಲಿ 2019. ಸೊ 2020. ಓಕೆ, ಆಲ್ಮೋಸ್ಟ್ ಒಂದು 3 years ಆಯಿತು. ಓಕೆ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಆ್ಯಕ್ಚುಲಿ ಬರ್ಡ್ ಫಾರ್ಮ್ ಮಾಡಿದ್ಮೇಲೆ? ಯಾವುದಕ್ಕೋಸ್ಕರ, ಯಾವ ಉದ್ದೇಶಕ್ಕಾಗಿ ನೀವು ಸ್ಟಾರ್ಟ್ ಮಾಡಿದ್ರಿ ಬರ್ಡ್? ಸೊ ನಾನು ಸ್ಟಾರ್ಟ್ ಮಾಡಿದ ಹಾಬಿ ಅಂತ 5 ವರ್ಷ ಮುಂಚೆ ನಾನು ಹೇಳ್ದಂಗೆ 2 ಪೇರ್ ತೊಗೊಂಬಂದಿಟ್ಟಿದ್ದು. ಸೊ ಅದು ನಮ್ಮಲ್ಲೇ ಮರಿ ಆಗ್ತಾ ಸೊ ಕಂಪ್ಲೀಟಾಗಿ ಕೊಡೋದು ತರೋದು ಆಯಿತು ಅಲ್ಲಿಂದ. ಮರಿ ಆದಮೇಲೆ ಎಷ್ಟೇ ಮರಿ ಆದರೂ ನಾವು ಇಟ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ಸ್ವಲ್ಪ ಆಚೆ ಕೊಡೋದ್ರಿಂದ ನನ್ನ ಸರ್ಕಲ್ಲು ಬಿಲ್ಡ್ ಆಯಿತು. ಸೊ ಹಾಬಿ ಅಂತ ಸ್ಟಾರ್ಟ್ ಆಗಿದ್ದು ಇವಾಗ ಒಂದು ಪಾರ್ಟ್ ಟೈಮ್ ಥರ ಬಂದು ನಿಂತಿದೆ. ಓಕೆ, ಸೊ ನೋಡಿ ಸ್ನೇಹಿತರೆ, ಆ್ಯಕ್ಚುಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಮಾತು ಹೇಳಿದ್ದೆ. ಪಾರ್ಟ್ ಟೈಮ್ ವೃತ್ತಿ ಇಲ್ಲಾಂದರೆ ಫುಲ್ ಟೈಮ್ ವೃತ್ತಿ ಇದರಿಂದ ಹೇಗೆ ಶುರು ಮಾಡ್ಬೋದು ಅನ್ನೋದ್ರ ಬಗ್ಗೆ. ನೋಡಿ, ದಯವಿಟ್ಟು ವೃತ್ತಿ ಅಂತ ತೊಗೊಬೇಡಿ ಇದನ್ನು, ಬಿಕಾಸ್ ಇದು ಕೆಲಸ ಅಲ್ಲ. ನಿಮಗೆ ಹಾಬಿ ಇತ್ತು, ನಿಮಗೆ ಒಂದು ಶೋಕಿ ಇತ್ತು ಅಂತಂದರೆ ನೀವು ಇದನ್ನು ಸ್ಟಾರ್ಟ್ ಮಾಡಬೇಕು, ಬರ್ಡ್ ಬಿಸ್ನೆಸ್ಗೆ ಬರಬೇಕು. ಸೊ ಬರ್ಡ್ನ ಕಂಪ್ಲೀಟಾಗಿ ಬಿಸ್ನೆಸ್ ಅಂತ ದಯವಿಟ್ಟು ನೋಡಬೇಡಿ. ಬಿಕಾಸ್ ಏನಾಗುತ್ತೆ ಅಂತಂದರೆ ಇದು
ಜೀವಗಳ ಜೊತೆ ನಾವು ಮಾಡುವಂಥ ಒಂದು ಕೆಲಸ ಆ್ಯಕ್ಚುಲಿ ಇದು. ಸೊ ಹಾಗಾಗಿದ್ದಾಗ ನಮಗೆ ಫಸ್ಟು ಇಷ್ಟ ಇರಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು. ಸೊ ಚಿಕ್ಕ ಒಂದು ಬಜ್ಜೀಸಿಂದ ಸ್ಟಾರ್ಟ್ ಮಾಡಿದ್ರೂ ಚಿಂತೆ ಇಲ್ಲ. ಬಟ್ ಆದಷ್ಟು ನೀವು 1-2 ಬರ್ಡ್ನ ತೊಗೊಂಬಂದು ಬರ್ಡ್ನ ಸಾಕಿ ಬೆಳೆಸಿ ಅದಕ್ಕೆ ಏನೇನು ಬರುತ್ತೆ ಪ್ರಾಕ್ಟಿಕಲಾಗಿ ನಾವೇನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅದೇ ನಮಗೆ ಮೇಯ್ನು, ಏನೇ ಆಗಲಿ ಕಲಿಯೋದಕ್ಕಾಗಲಿ ಮುಂದಕ್ಕೆ ಹೋಗೋದಕ್ಕಾಗಲಿ ಸಹಾಯ ಮಾಡೋದು. ಸೊ ಹಾಗೇನೇ ವರುಣ್ ಕೂಡ ಅವರು ಹಾಬಿ ಅಂತ 1-2 ಬರ್ಡಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಇಷ್ಟು ದೊಡ್ಡ ಫಾರ್ಮ್ ಆಗಿದೆ. ಸೊ ಈ ಫಾರ್ಮಲ್ಲಿ ಆವಾಗವಾಗ ಮರಿಗಳಾಗ್ತಾ ಇರುತ್ತೆ, ಮರಿಗಳಾದಾಗ ಅವರು ಅದನ್ನು ಸೇಲ್ ಕೂಡ ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಮೇಯ್ನಾಗಿ ಬರ್ಡ್ಸ್ನ ಟೇಮ್ ಮಾಡಿ ಸೇಲ್ ಮಾಡ್ತೀವಿ ಯೂಶ್ವಲಿ. ಯಾಕಂದರೆ ಈಗ ನಾರ್ಮಲಾಗಿ ವೈಲ್ಡ್ ಬರ್ಡ್ಸ್ನ ಈಗ ನೀವು ಪೆಟ್ ಶಾಪಲ್ಲೆಲ್ಲ ವೈಲ್ಡ್ ಬರ್ಡ್ಸ್ನ ತೊಗೋಬೋದು, ಬಟ್ ಅದನ್ನು ತೊಗೊಂಡ್ರು ಕೂಡ ನೀವು ನಾರ್ಮಲಾಗಿ ಕೇಜಲ್ಲಿ ಇಡಬೇಕು, ದೂರದಿಂದ ನೋಡಬೇಕು, ಎಷ್ಟೇ ಹೊರತು ಅದಕ್ಕೂ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ, ನಿಮಗೂ ಒಂಥರ ಅನ್ಕಂಫರ್ಟಬಲ್ ಇರುತ್ತೆ. ಸೊ ನಾವು ವೈಲ್ಡ್ ಬರ್ಡ್ಸ್ ನಾವೇನು ಮಾಡ್ತೀವಿ, ನಾವು ಬ್ರೀಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೊತೀವಿ. ಸೊ ಬ್ರೀಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡು ಅದರಿಂದ ಆಗುವಂಥ ಮರಿಗಳನ್ನ ನಾವು ಹ್ಯಾಂಡ್ ಫೀಡಿಂಗ್ ಮಾಡಿ ರೈಸ್ ಮಾಡಿ ಅದನ್ನು ನಾವು ಕಸ್ಟಮರ್ಸ್ಗೆ ಕೊಡ್ತೀವಿ. ಆ ಬರ್ಡ್ಸ್ ಕಸ್ಟಮರ್ ಕೊಟ್ಟಾಗ ಅದು ಹೆದರ್ಕೊಳ್ಳೋದಿಲ್ಲ, ಯಾವುದೇ ರೀತಿಯಾಗಿ ನಿಮ್ಮ ಜೊತೆ ಇರುತ್ತೆ. ಕೇಜಿಂದ ಆಚೆ ಕೂಡ ನೀವು ತೆಗೆದು ಅದನ್ನು ಆಟ ಆಡ್ಸ್ಕೊಂಡು ಆರಾಮಾಗಿರ್ಬೋದು. ನೋಡಿ, ಈ ಬರ್ಡ್ಸ್ ಆ್ಯಕ್ಚುಲಿ 2 ಆರಾಮಾಗಿ ಕೂತಿದೆ ಕೈ ಮೇಲೆ. ಈ ವೈಲ್ಡ್ ಬರ್ಡ್ಸ್ ಆಗಿದ್ರೆ ಇದು ಕೈ ಮೇಲೆ ಕೂರೋದಿರಲಿ, ಅದನ್ನು ನೀವು ಸುಮ್ಮನೆ ದೂರದಿಂದ ನೋಡಬೇಕಿತ್ತು ಅಷ್ಟೇನೇ, ಬೇರೆ ಇನ್ನೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಬರ್ಡ್ ವೃತ್ತಿಗೆ ಏನಾದರೂ ನೀವು ಬರಬೇಕು ಅಂತಂದರೆ ದಯವಿಟ್ಟು ಯಾರಾದರೂ ಒಬ್ಬರು ಎಕ್ಸ್ಪರ್ಟ್ಸ್ ಯಾರಾದರೂ ಇರ್ತಾರಲ್ಲ ಅವ್ರ ಹತ್ರ ನೀವು ಬರ್ಡ್ಸ್ನ ತೊಗೊಳ್ಳಿ, ಅವ್ರ ಹತ್ರ ಇನ್ಪುಟ್ಸ್ನ ತೊಗೊಳ್ಳಿ. ನಾವು ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡಿದ್ದೀವಿ, ಅದರಲ್ಲಿ ನಿಮ್ಗೆ ಯೂಸ್ ಆಗೋವಂಥ ಒಂದು ಇನ್ಫಾರ್ಮೇಷನ್ಸ್ ಎಲ್ಲ ಸಿಗುತ್ತೆ. ಆ ಇನ್ಫಾರ್ಮೇಷನ್ ಸಮೇತ ನೀವು ನೋಡಿ ನೀವು ಬರ್ಡ್ಸ್ನ ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟ್ ಮಾಡಿದಾಗ ಚಿಕ್ಕ ಬರ್ಡ್ಸಿಂದ ಸ್ಟಾರ್ಟ್ ಮಾಡಿ, ಹೋಗ್ತಾ ನೀವು ಕಲ್ತ್ಕೊಂಡು ಹೋಗ್ತೀರಾ. ಕಲಿತಿದ್ದಾಗ ನೀವು ದೊಡ್ಡದಾಗಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗ್ಬೋದು. ಸೊ ಸ್ನೇಹಿತರೆ, ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು. ಸೊ ಮುಂದಕ್ಕೆ ತುಂಬ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ನಾನು ತುಂಬ ಗ್ಯಾಪ್ ಕೊಡ್ತಾಯಿದ್ದೀನಿ ಒಂದೊಂದು ವೀಡಿಯೋಗೂ, ಬಿಕಾಸ್ ನನಗೆ ಸ್ವಲ್ಪ ಬೇರೆ ಕೆಲಸಗಳಿರೋದ್ರಿಂದ ಸ್ವಲ್ಪ ಗ್ಯಾಪ್ ಕೊಡ್ತಾಯಿದ್ದೀನಿ. ಅದ್ರ ಬಗ್ಗೆ ಕ್ಷಮೆ ಇರಲಿ. ದಯವಿಟ್ಟು ನಾನು ವೀಡಿಯೋನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆ ಎಲ್ಲರಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ಬರ್ಡ್ಸ್ ಬಗ್ಗೆ ತಿಳ್ಕೊಬೇಕಾಗಿರೋರು, ಬರ್ಡ್ಸ್ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತಿರೋರಿಗೆಲ್ಲ ಒಂದು ಉಪಯೋಗ ಆಗುತ್ತೆ. ಸೊ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ವರುಣ್ ಜೊತೆ ವಿ ಆರ್ ಬರ್ಡ್ಸ್ ಫಾರ್ಮಲ್ಲಿ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.